ನಮಸ್ತೆ ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ನಾನು ರಾಜೇಶ್ ತಾಸಪ್ನವ್ರು. ಈ ಮೂಲಕ ರಾಜ್ಯದ ಜನತೆಯೊಂದಿಗೆ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಹಂಚಿಕೊಳ್ಳಲೇಬೇಕಾದಂಥ ಸಂದರ್ಭ ಸಮಯ ಬಂದೊದಗಿದೆ. ಏನದು ಅಂದರೆ, ವಿಧಾನಸೌಧದಲ್ಲಿರ್ತಕ್ಕಂಥ 224 ಜನ ಶಾಸಕರು ರೈತರ ಬವಣೆಗಳ ಬಗ್ಗೆ, ಬಡ ಮತ್ತು ಮಧ್ಯಮ ವರ್ಗದ ಬವಣೆಗಳ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಪ್ರತಿಷ್ಠೆಯ ವಿಷಯಗಳನ್ನು ಚರ್ಚೆ ಮಾಡ್ತಾ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ, ನಮ್ಮ ದುಡ್ಡನ್ನು ಹಾಳು ಮಾಡ್ತಾ ಇದ್ದಾರೆ. ಆಮೇಲೆ ರಾಜಕೀಯ ಪಕ್ಷಗಳ ಮನೆಗಳಿಗೆ ಟಿಕೆಟ್ ಕೊಡಬೇಕೆನ್ನುವ ಇವರ ಇರಾದೆ, ಇವರ ಪಟ್ಟಭದ್ರ ಹಿತಾಸಕ್ತಿಗಳು ಇರಲ್ಲ. ಇವರ ವಿರುದ್ಧವಾಗಿ ನಮ್ಮ ನಡೆ ಇರಬೇಕು. ಯಾರ್ದು? ಕಾರ್ಯಕರ್ತರದು ಮತ್ತು ಮತದಾರರದು. ಮತದಾರನೇ ಇಲ್ಲಿ ದೇವರು ಪ್ರಜಾಪ್ರಭುತ್ವದಲ್ಲಿ. ವಿಧಾನಸೌಧ ಅಂದ್ರೇನು? ಪ್ರಜಾಪ್ರಭುತ್ವದ ದೇಗುಲ. ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಯಾವ ಥರ ವಿಚಾರಗಳನ್ನು ಚರ್ಚೆಗಳನ್ನು ಮಾಡಬೇಕಾಗಿದೆ? ಬಡ ಮತ್ತು ಮಧ್ಯಮ ವರ್ಗದವರ ಸಮಸ್ಯೆಗಳು, ಅವರ ವಸತಿ ಸಮಸ್ಯೆಗಳು, ಶಾಲಾ ಮಕ್ಕಳ ವಸತಿ ಶಾಲೆಗಳಲ್ಲಿರ್ತಕ್ಕಂಥ ಫುಡ್ ಸಮಸ್ಯೆಗಳಿರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ರಸ್ತೆ ಸಮಸ್ಯೆ ಇರ್ಬೋದು. ಇದನ್ನು ಬಿಟ್ಟು ಪ್ರತಿಷ್ಠಿತೆಯ ಕಣವನ್ನಾಗಿ ಮಾಡ್ಕೊಂಡಿದ್ದೀರಾ ವಿಧಾನಸೌಧ ಕಲಾಪವನ್ನು. ನೀವು ದುಡ್ಡು ಹಾಕ್ತಾ ಇದ್ದೀರಾ ಅಲ್ಲಿ. ನಮ್ಮ ಟ್ಯಾಕ್ಸ್, ನಮ್ಮ ತೆರಿಗೆ ದುಡ್ಡು ಸ್ವಾಮಿ. ಯಾರಿಗೆ ಹೇಳ್ತಾ ಇದ್ದೀರಾ ನೀವೆಲ್ಲ? ದಯವಿಟ್ಟು ನಿಮ್ಮ ರಾಜಕೀಯ ಮನೆತನದ ಮಕ್ಕಳಿಗೆ ಮತ್ತು ಕುಡಿಗಳಿಗೆ ನೀವು ಟಿಕೆಟನ್ನು ತಂದು ಚುನಾವಣೆಗೆ ನಿಲ್ಲೋದಾದರೆ ಕಾರ್ಯಕರ್ತರು ಮತ್ತು ಮತದಾರರು ತಕ್ಕದಾದಂಥ ಪಾಠವನ್ನು ಕಲಿಸಬೇಕಾಗಿದೆ ಅವರಿಗೆ. ಇಲ್ದಿದ್ರೆ ತಾವು ತಮ್ಮ ಮಕ್ಕಳು ಮೊಮ್ಮಕ್ಕಳು ಅಂತ ಇದೇ ಥರ ಮುಂದುವರೆದ್ರೆ ಇದು ರಾಜ್ಯದ ಅರಸೊತ್ತಿಗೆನಾ? ಪ್ರಜಾಪ್ರಭುತ್ವ ಅಲ್ವಾ? ಅಧಿಕಾರ ಹಂಚಿಕೆ ಆಗಬೇಕು. ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಇಲೆಕ್ಷನ್ಗಳನ್ನು ಯಾಕೆ ನಡೆಸ್ತಾ ಇಲ್ಲ ನೀವು? ರಿಸರ್ವೇಷನ್ ನೆಪದಲ್ಲಿ ಟ್ಯಾಕ್ಟಿಸನ್ನು ಮಾಡ್ತಾ, ಡಿಲೇ ಟ್ಯಾಕ್ಟಿಸ್ ಮಾಡ್ತಾ, ರಬ್ಬರ್ ಎಳ್ದಂಗೆ ಎಳಿತಾ ಇದ್ದೀರಿ. ಅದನ್ನು ಉಪಚುನಾವಣೆಗಳನ್ನು ಮಾತ್ರ ತಕ್ಷಣ ನಡೆಸ್ತಾ ಇದ್ದೀರಿ. ಅಂದರೆ ಅಧಿಕಾರ ಕೇವಲ ಶಾಸಕರ ಕೈಯಲ್ಲಿ ಮಾತ್ರ ಕಾನ್ಸಂಟ್ರೇಟೆಡ್ ಆಗಿರಬೇಕು ಅಂತ ನಾನು ನಿಮ್ಮ ಇರಾದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಕಾರ್ಪೊರೇಷನ್ ಇಲೆಕ್ಷನ್ಗಳನ್ನು ನಡೆಸುವುದರ ಮೂಲಕ ಅಧಿಕಾರ ಹಂಚಿಕೆ ಆಗಬೇಕು. 2 ಮತ್ತು 3ನೇ ಸಾಲಿನ ನಾಯಕರಿಗೆ, ರಾಜಕೀಯ ನಾಯಕರಿಗೆ ಅಧಿಕಾರ ಸಿಗಬೇಕು. ಆವಾಗ ಕಾರ್ಯಕರ್ತರು ತೃಪ್ತ ಆಗ್ತಾರೆ, ಹುರುಪಿನಿಂದ ಹುಮ್ಮಸ್ಸಿನಿಂದ ಎಲ್ಲ ಚುನಾವಣೆಗಳಲ್ಲಿ ಭಾಗಿಯಾಗ್ತಾರೆ. ನೀವು ಕೇವಲ ನಮ್ಮ ಚುನಾವಣೆಗಳನ್ನು ಮಾತ್ರ ಮಾಡಿ ನಿಮ್ಮ ಚುನಾವಣೆಗಳನ್ನು ನಾವು ನಡೆಸೋದಿಲ್ಲ ಅಂದರೆ ನಿಮ್ಮ ಚುನಾವಣೆಗಳಲ್ಲಿ ನಾವು ಕೂಡ ನಿಮಗೆ ವಿರುದ್ಧವಾಗಿ ಮಾಡ್ತೀವಿ ಅನ್ನುವಂಥ ಮನೋಭಾವನೆ ಕಾರ್ಯಕರ್ತರಲ್ಲಿ ಮತ್ತು ಮತದಾರರಲ್ಲಿ ಬಂದೇ ಬರುತ್ತೆ. ಆದ್ದರಿಂದ ದಯವಿಟ್ಟು ರಾಜಕೀಯ ನಾಯಕರು ಮತ್ತು ರಾಜಕೀಯ ಪಕ್ಷಗಳು ಟಿಕೆಟನ್ನು ಕೊಡಬೇಕಾದ್ರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು, ಮಣೆ ಹಾಕಬೇಕು. ರಾಜಕೀಯವಾಗಿ ಬೆಳೆದು ನಿಂತಕ್ಕಂಥ ಕೆಲವೊಂದಿಷ್ಟು ಮನೆತನಗಳಿಗೆ, ರಾಜಕೀಯ ಮನೆತನಗಳಿಗೆ ಟಿಕೆಟ್ ಕೊಡೋದಾದರೆ ಪ್ರಜಾಪ್ರಭುತ್ವಕ್ಕೆ ಮತ್ತು ಚುನಾವಣೆ ವ್ಯವಸ್ಥೆಗೆ ಧಿಕ್ಕಾರ ಹೇಳಬೇಕಾಗತ್ತೆ. ಆದ್ದರಿಂದ ಮುಂದೆ ಆದರೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಹೆಜ್ಜೆಯನ್ನು ಇಡಬೇಕಾದ್ರೆ, ಪ್ರತಿ ಹೆಜ್ಜೆಯನ್ನು ಇಡಬೇಕಾದ್ರೆ ಭಾಳ ಹುಷಾರ ಮತ್ತು ಜಾಗರೂಕತೆಯಿಂದ ಹೆಜ್ಜೆಯನ್ನು ಇಡಬೇಕು. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟನ್ನು ಕೊಡುವುದರ ಮೂಲಕ, ಮಣೆ ಹಾಕುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ಜೀವಂತವಾಗಿಡಬೇಕೆನ್ನುವುದೇ ನಮ್ಮ ಆಸೆ. ಇದಾಗಿತ್ತು ಇವತ್ತಿನ ವಿಷಯ. ಮತ್ತೆ ಇಂಥ ವಿಷಯಗಳೊಂದಿಗೆ, ವಿಶೇಷತೆಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ಕರ್ನಾಟಕ ಜಾಕಿ. ನಮಸ್ತೆ.